ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾರು ಹರಿದು ತಂದೆ ಕಣ್ಣೆದುರೇ ಕಣ್ಮುಚ್ಚಿದ ಮಗ. ಎಲೆಕ್ಟ್ರಿಕ್ ಕಾರು ಹರಿದು ಸ್ಥಳದಲ್ಲಿಯೇ ಬಾಲಕ ಸಾವನ್ನಪ್ಪಿದ್ದಾನೆ. ಕಾರು ಹರಿದು ತಂದೆ ಕಣ್ಣೆದುರೇ ಕಣ್ಮುಚ್ಚಿದ ಮಗ. ಎಲೆಕ್ಟ್ರಿಕ್ ಕಾರು ಹರಿದು ಸ್ಥಳದಲ್ಲಿಯೇ ಬಾಲಕ ಸಾವನ್ನಪ್ಪಿದ್ದಾನೆ. ಅಪ್ಪನ ಅಂಗಡಿ ಮುಂದೆಯೇ ಸೈಕಲ್ನಲ್ಲಿ ಆಟ ಆಡ್ತಾ ಇದ್ದ. ವೇಗವಾಗಿ ಬಂದು ಬಾಲಕನಿಗೆ ಗುದ್ದಿದ ಕಾರು. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ನಿಟ್ಟೂರಿನಲ್ಲಿ ಈ ದುರಂತ ಸಂಭವಿಸಿದೆ. ಸ್ಥಳೀಯರ ಸಹಾಯದಿಂದ ಆಸ್ಪತ್ರೆಗೆ ತಂದೆ ಕರೆದೊಯ್ದಿದ್ದಾರೆ. ಆದರೆ ಆಸ್ಪತ್ರೆ ತಲುಪುವ ಮುಂಚೆಯೇ ಮಾರ್ಗ ಮಧ್ಯೆ ಬಾಲಕ ಸಾವನ್ನಪ್ಪಿದ್ದಾನೆ. ಕಾರು ಚಾಲಕನೇ ಇದಕ್ಕೆಲ್ಲ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ. ಎಲೆಕ್ಟ್ರಿಕ್ ಕಾರು ಹರಿದು ಸ್ಥಳದಲ್ಲಿಯೇ ಬಾಲಕ ಸಾವನ್ನಪ್ಪಿರುವಂತದ್ದು. ಆಟವಾಡ್ತಾ ಇದ್ದ 13 ವರ್ಷದ ಶೋಭಿತ್ ರಾಘವ್. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ನಿಟ್ಟೂರಿನಲ್ಲಿ ಈ ದುರಂತ ಸಂಭವಿಸಿದೆ. ನಿಟ್ಟೂರಿನ ರಾಘವೇಂದ್ರ ಟೆಕ್ಸ್ಟೈಲ್ ಜವಳಿ ಅಂಗಡಿಯ ಮಾಲೀಕನ ಮಗ ಶೋಭಿತ್ ರಾಘವ್. ಶಾಲೆಗೆ ರಜೆ ಇದ್ದ ಕಾರಣ ಮಗುವನ್ನ ಕೂಡ ಅಂಗಡಿಯ ಬಳಿ ಕರೆದೊಯ್ದಿದ್ರು. ಇನ್ನು ಅಂಗಡಿಯ ಮುಂದೆ ತನ್ನ ಸೈಕಲ್ನಲ್ಲಿ ಕುಳಿತು ಶೋಭಿತ್ ಆಟವನ್ನ ಆಡ್ತಾ ಇದ್ದ. ಇದೇ ಸಂದರ್ಭದಲ್ಲಿ ಯಮ ಸ್ವರೂಪಿಯಾಗಿ ಬಂದ ಕಾರು ಅಪಘಾತವನ್ನ ಸಂಭವಿಸಿದೆ. ಕೂಡಲೇ ಸ್ಥಳೀಯರ ಸಹಾಯದಿಂದ ಗುಬ್ಬಿ ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆಯೇ ಮಗು ಸಾವನ್ನಪ್ಪಿದ್ದಾನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ತುಮಕೂರು ರಿಪೋರ್ಟರ್ ಯೋಗೇಶ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಯೋಗೇಶ್, ಈಗ ಶಾಲೆಗೆ ರಜೆ ಇದ್ದ ಕಾರಣ ಮಗುವನ್ನ ತಂದೆ ತಮ್ಮ ಅಂಗಡಿಗೆ ಕರೆದುಕೊಂಡು ಹೋಗಿರ್ತಾರೆ. ಆಟವಾಡುವಂತಹ ಸಂದರ್ಭದಲ್ಲಿ ಈತ ಸಾವನ್ನಪ್ಪಿದ್ದಾನೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ತುಮಕೂರು ಜಿಲ್ಲೆಯ ಗುಬ್ಬಿಯಲ್ಲಿ ಈ ಒಂದು ದುರ್ಘಟನೆ ನಡೆದಿದೆ. ಎಲೆಕ್ಟ್ರಿಕಲ್ ಕಾರು ವೇಗವಾಗಿ ಬಂದಂತ ಕಾರು ಅಂಗಡಿ ಮುಂದೆ ಆಟವಾಡದಂತ ಶೋಭಿತ್ ರಾಘವ್ಗೆ ವೇಗವಾಗಿ ಗುದ್ದಿದೆ. ಅಂದ್ರೆ ಆ ಸ್ಥಳದಲ್ಲಿ ಆತ ಗಂಭೀರವಾಗಿ ಗಾಯಗೊಂಡಿದ್ದ. ಸ್ಥಳೀಯರು ಆತನನ್ನ ತಕ್ಷಣ ಆಸ್ಪತ್ರೆಗೆ ಸೇರಿಸಿದ್ರೆ, ಆದ್ರೆ ಆ ಆಸ್ಪತ್ರೆಗೆ ಸೇರಿಸುವ ಮಾರ್ಗ ಮಧ್ಯೆನೇ ಬಾಲಕ ಮೃತಪಟ್ಟಿದ್ದಾನೆ. ಆದ್ರೆ ಒಂದು ಕಾರನ್ನ ಚಾಲಕ ಎಷ್ಟು ವೇಗವಾಗಿದ್ದ ಅನ್ನೋದಕ್ಕೆ ಆ ಘಟನೆ ಸಾಕ್ಷಿ. ಯಾಕಂದ್ರೆ ಆ ರಸ್ತೆ ಬದಿಲಿಂದ ಅಂಗಡಿಗೆ ಗುದ್ದಿ ನಂತರ ಅಲ್ಲಿ ಪಕ್ಕದಲ್ಲಿಂದ ಮಣ್ಣಿನ ಗುಡ್ಡೆ ಮೇಲೆ ಕಾರು ಬಂದ್ ನಿಂತೆ ಅಂದ್ರೆ ಅದು ಎಷ್ಟು ವೇಗವಾಗಿ ಚಲಿಸಿತ್ತು ಅನ್ನೋದಕ್ಕೆ ಅದು ಸಾಕ್ಷಿಯಾಗಿದೆ. ಹೀಗಾಗಿ ಅಲ್ಲಿ ಗುಬ್ಬಿ ಪೊಲೀಸರಿಗೆ ಒಂದು ಪ್ರಕರಣ ಕೂಡ ದಾಖಲಾಗಿ ಚಾಲಕ ಪರಾರಿ ಆಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಚಾಲಕನ ಪತ್ತೆಗೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಈಗ ಏನು ಮಗನಿಗೆ ಶಾಲೆ ರಜೆ ಇದ್ದ ಕಾರಣ ಏನು ಒಂದು ಅಂಗಡಿಯಲ್ಲಿ ಅಂಗಡಿ ಇಟ್ಕೊಂಡಿದ್ದಂತ ಕುಟುಂಬದವರು ತನ್ನ ಮಗ ಕೂಡ ತಮ್ಮ ಜೊತೆ ಇರ್ಲಿ ಅಂತ ಬೆಳಗ್ಗೆ ಕರ್ಕೊಂಡು ಹೋಗಿದ್ರು. ಆತ ಅವನ ಪಾಡಿಗೆ ಏನು ತಂದೆ ತಾಯಿ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ಕೊಂಡಿದ್ರೆ, ಮಗ ತನ್ನಷ್ಟಕ್ಕೆ ತಾನು ಸೈಕಲ್ ನಲ್ಲಿ ಆಟವಾಡ್ಕೊಂಡಿದ್ದ. ಆದ್ರೆ ಕಾರಿನ ರೂಪದಲ್ಲಿ ಈ ತರ ಸಾವು ತನ್ನ ಮಗ ಅನ್ನೋದು ಆ ಪೋಷಕರಿಗೂ ಗೊತ್ತಾಗಿಲ್ಲ. ಆದ್ರೆ ಇದರಿಂದ ತೀವ್ರವಾಗಿ ದುಃಖಗೊಂಡಿದ್ದಾರೆ. ಆದ್ರೆ ಈ ಒಂದು ಈಗ ಮರಣೋತ್ತರ ಪರೀಕ್ಷೆ ನಡೆಸಿ ಪೋಷಕರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಲಾಗಿದೆ. ಅಂಕಿತಾ, ಥ್ಯಾಂಕ್ ಯು ಯೋಗೇಶ್, ನಿಮ್ಮೆಲ್ಲ ಮಾಹಿತಿಗೆ.